ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಅಂದರೆ, ಇವತ್ತು ನಾವು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಫ್ರೆಂಡ್ಶಿಪ್ ಡೇ ಸೆಲೆಬ್ರೇಷನ್ ಮಾಡೋಣ ಅಂತ ಹೋಗ್ತಿದ್ದೀವಿ. ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಆಗಿದ್ರು, ಸೊ ಇವಾಗ ಫ್ರೀ ಆಗಿದ್ದಾರೆ. ನಾಳೆಯಿಂದ ಶ್ರಾವಣ ಸ್ಟಾರ್ಟು, ಯಾರೂ ನಾನ್ ವೆಜ್ ತಿನ್ನಲ್ಲ. ಅದಕ್ಕೆ ಇವತ್ತು ಫುಲ್ ಬ್ಯಾಟಿಂಗ್ ಮಾಡಿಕೊಂಡು ಒಂದು ಸಿಂಪಲಾಗಿ ಒಂದು ಕೇಕ್ ಕಟ್ ಮಾಡಿಕೊಂಡು ಸೆಲೆಬ್ರೇಷನ್ ಮಾಡಿಕೊಂಡು ಹೇಗೆ ಸೆಲೆಬ್ರೇಷನ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಕಮ್ ಆನ್, ಲೆಟ್ಸ್ ಗೋ. ಗಾಯ್ಸ್, ಇವರೇ ನಮ್ಮ ಫ್ರೆಂಡ್ಸ್ಗಳು. ಎಲ್ಲ ಉಳಿತಾಯ ಮಾಡಿ ದುಡ್ಡೆಲ್ಲ ಖರ್ಚು ಮಾಡಕ್ಕೆ ಹೋಗ್ತವ್ರೆ. ಒಂದೆರಡು ಪಿಳ್ಳೆಗಳು ಬರ್ತಿದ್ದಾವೆ, ಕೇಳಿಸ್ ನೋಡಿ. ಲಿಫ್ಟ್ ಇದೆ, ಆದ್ರೂ ನೆಡ್ಕೊಂಡು ಹೋಗ್ತಾ ಇದ್ದೀವಿ. ಯಾಕೆ ಹೇಳಿ? ತಿಂದಿದ್ದು ಇಲ್ಲ, ತಿಂದಿಲ್ಲ, ತಿಂದ್ಬಿಟ್ಟು ಜೀರ್ಣ ಆಗಲಿ ಅಂತ. ಒಳಗೆ ಎಂಟ್ರಿ ಆಗಬೇಕು. ಹಾಯ್ ಮಾಡೋದು, ಹಾಯ್ ಮಾಡು. ಸುಮ್ಮನೆ ಕೂತಿದ್ದೆ, ಅವ್ರು ಕೇಕ್ ತರಕ್ಕೆ ಹೋಗಿದ್ರು ಅಂತ ಹಾಗೆ ಒಂದು ಹೋಟೆಲ್ದು ಒಂದು ವಿಡಿಯೋ ಮಾಡಿಕೊಂಡೆ. ಚೆನ್ನಾಗಿ ಅನ್ನಿಸ್ತು, ಲೈಟಿಂಗ್ಸ್ ಎಲ್ಲ ಚೆನ್ನಾಗೇ ಇತ್ತು. ಗೈಸ್, ಎಷ್ಟು ಟೈಮ್ ತಗೋತವ್ರೆ. ಮೊನ್ನೆ ಬಂದು ತಿಂದೋಗಿರೋದೇ ಬರ್ತಗೋರುತ್ತೆ. ಮಶ್ರೂಮ್ ಪೆಪ್ಪರ್ ಡ್ರೈ ಒಂದು. ಈಗ ನಂಗೊಂದು ಡೌಟು, ಕೋಳಿ ಬಂದು ನಾನ್ ವೆಜ್ ಆದ್ಮೇಲೆ ಅದ್ರ ಮೊಟ್ಟೆ ಮಾತ್ರ ಹೆಂಗ್ ವೆಜ್ ಆಗುತ್ತೆ? ಪೆಪ್ಪರ್ ಡ್ರೈ ಕ್ಯಾನ್ಸಲ್, ಮಶ್ರೂಮ್ ಮಂಚೂರಿ. ಯಾಕೆಂದ್ರೆ ಮಕ್ಕಳಿಗೆ ಸಾಫ್ಟ್ ಇತ್ತು, ಅದು ಗರಿ ಗರಿ ಆಗಿದೆ. ಇವ್ರು ತಿನ್ನೋ ಆಸೆಗೆ ಮಕ್ಕಳ ಹೆಸರು ಹೇಳ್ತಾರೆ. ಆಮೇಲೆ ಗ್ರೇವಿ ಹೇಳಪ್ಪ. ಮಾಡ್ತೀನಿ ಅಂತ ಎಲ್ಲ ಕೆಲಸ ನನ್ನ ಕೈಲೇ ಮಾಡಿಸ್ತಾರೆ. ಕೇಕ್ ತೆಗಿ ಅಂತಾರೆ, ಅದು ತೆಗಿ ಇದು ತೆಗಿ ಅಂತಾರೆ. ನೋಡ್ರಿ, ಯೂಟ್ಯೂಬ್ ಮಾಡೋದು ಇಷ್ಟು ಕಷ್ಟ ಅನ್ನೋದು ಯೂಟ್ಯೂಬ್ ಮಾಡೋರಿಗೆ ಗೊತ್ತು. ಫ್ರೆಂಡ್ಶಿಪ್ ಡೇ ಅಂತ ಸೊಪ್ಪೆಲ್ಲ ಇದು ಯಾವ ಡಿಸೈನ್? ಅಲ್ಲ, ನಗು ಬಂದಕ್ಕೆ ತಡಿಯಕ್ಕಾಗತ್ತೆ ನಮ್ಮ. ಅಲ್ಲ, ಇದು ಅಲ್ಲ ಇದು ಯಾವ್ದು? ಇದು ಲೀಫು, ಇದು ಯಾವ ಡಿಸೈನ್ ಅಂತ ತಂದಿದ್ದೀರಾ? ಬೇವಿನ ಸೊಪ್ಪು. ಇದು ಈ ವಾಲಲ್ಲಿ ಈ ಲೀಫ್ ಇದೆ. ಈ ಲೀಫಿಗೆ ಮೋಸ ಆಗಬಾರ್ದು ಅಂತ ಹೇಳ್ಬಿಟ್ಟು ಅನ್ನು ಹೋಗಿ ಎಕ್ಸಾಕ್ಟ್ ಅದು ಹೇಗಿದೆ ಆ ಲೀಫ್ನ ಹಂಗೆ ಕಷ್ಟ. ಈ ಹೋಟ್ಲಿಗೆ ಬಂದಿದ್ದೆ ಫ್ರೆಂಡ್ಶಿಪ್ ಡೇ ಸೆಲೆಬ್ರೇಷನ್ ಅನ್ನೋದು ನೆನಪಿಗೆ, ಆ ವಾಲ್ ಲೀಫ್ ಇಲ್ಲಿಗೆ ಬಂದಿದೆ. ಇವರೇ ಹಾಂ, ನೋಡಿ ಇವರೇ. ಫ್ರೆಂಡ್ಶಿಪ್ ಡೇ ಆಗಿ ಎಷ್ಟು ದಿನ ಆಗಿದೆ? ಒಂದು ವಾರ ಏನೋ ಆಗಿದೆ. ಇವಾಗ ಫ್ರೀ ಆಗಿ ಕೇಳಿಸಲ್ಲ ಸೆಲೆಬ್ರೇಟ್ ಮಾಡ್ತೇವೆ. ಎಲ್ಲ ಇಟ್ಕೊಂಡು ಕೇಳಿಸಲ್ಲ. ನೋಡಿ, ಸೈಕಲ್ಗೆ ಹಬ್ಬ ಟಚ್ ಮಾಡ್ತವ್ರೆ. ನನಗೆ ಫಸ್ಟ್ ಆಫ್ ಆಲ್ ಮೊದಲಿಂದ ಅಷ್ಟು ಫ್ರೆಂಡ್ಸ್ ಇರಲಿಲ್ಲ. ನಾನು ಅದೇ ರೋಡಲ್ಲಿದ್ರೂ ನಾನು ಇವ್ರನ್ನೆಲ್ಲ ತುಂಬ ಕಡಿಮೆನೇ ಮಾತಾಡ್ತಿದ್ದಿದ್ದು. ಬಟ್ ಹೋಗ್ತಾ ಹೋಗ್ತಾ ಸುಮ್ಮನೆ ನೋಡಿದಾಗ ಹಾಯ್, ಟಿಫನ್ ಆಯಿತಾ, ಹಿಂಗೆ ಸ್ಟಾರ್ಟ್ ಆಗಿದ್ದು ನಮ್ಮ ಜರ್ನಿ. ಬಟ್ ಇವತ್ತು ಫ್ರೆಂಡ್ಶಿಪ್ ಡೇ ಸೆಲೆಬ್ರೇಷನ್ ಮಾಡೋ ಲೆವೆಲ್ವರೆಗೂ ಬಂದಿದೆ ಅಂದರೆ ತುಂಬ ಖುಷಿ ಆಗ್ತಿದೆ. ಎಲ್ಲರೂ ಪ್ರೀತಿಯಿಂದ ಮಾತಾಡ್ತಾರೆ. ಆ ಫೀಲಿಂಗ್ಸ್ ಹೇಳ್ಕೊಳಕ್ಕಾಗಲ್ಲ. ನಾವೇನು ಫೋನಲ್ಲಿ ಏನು ಪ್ರತಿದಿನ ಮಾತಾಡಿಕೊಂಡು ಏನು ಅಂತ ಅಪ್ಡೇಟ್ಸ್ ಎಲ್ಲ ಏನು ಕೊಡೋವಂಥದ್ದೇನಿಲ್ಲ. ಈ ಚಿಕ್ಕ ಚಿಕ್ಕ ಮೂಮೆಂಟ್ಸ್ನ ಎಂಜಾಯ್ ಮಾಡ್ತೀವಿ. ಅವ್ರವ್ರ ಟೈಮಲ್ಲಿ ಸ್ವಲ್ಪ ಫ್ರೀ ಮಾಡಿಕೊಂಡು ಈ ಥರದ್ದೊಂದು ಸೆಲೆಬ್ರೇಟ್ ಮಾಡಿದ್ರೆ ನಮಗೂ ಒಂಥರ ಖುಷಿನೇ. ಚೆನ್ನಾಗಿ ಅನ್ನಿಸ್ತು. ಬಟ್ ಫ್ರೆಂಡ್ಶಿಪ್ ಡೇ ದಿನ ಮಾಡೋಕ್ಕೆ ಯಾರೂ ಫ್ರೀಯಾಗಿರಲಿಲ್ಲ. ಸೊ ಒಂದಿನ ಫ್ರೀ ಮಾಡ್ಕೊಂಡು ಮಾಡೋಣ ಅಂತ ಮಾತಾಡ್ಕೊಂಡಿದ್ವಿ. ಬಟ್ ಇದು ಸಡನ್ನಾಗೆ ಪ್ಲ್ಯಾನ್ ಮಾಡಿದ್ದು, ಹೋಗಬೇಕು ಮಾಡಬೇಕು ಅಂತ. ಸೊ ಮಾಡಿದ್ವಿ. ಎಲ್ಲರೂ ತುಂಬ ಖುಷಿಯಾಗಿದ್ದರು. ನನಗಂತೂ ತುಂಬ ಪರ್ಸ್ನಲಿ ತುಂಬ ಖುಷಿ ಆಯಿತು. ಎಲ್ಲರೂ ಅದು ಹೇಗೆ ಅಂದರೆ, ಕೆಲವು ಟೈಮಲ್ಲಿ ನಾವು ಅಂದ್ಕೊಂಡೇ ಇಳ್ದಿದ್ದೇ ಜಾಸ್ತಿ ಆಗೋದು ಹೆಚ್ಚೆಚ್ಚು. ನಾನು ಹೀಗೆ ಬದುಕಬೇಕು, ಹೀಗೆ ಇರಬೇಕು, ನಂಗೆ ಇಂಥವರೇ ಫ್ರೆಂಡ್ ಆಗಬೇಕು, ಇವ್ರ ಜೊತೆ ಮಾತಾಡಿದ್ರೇ ನನಗೆ ಕಂಫರ್ಟು, ಇವ್ರ ಜೊತೆನೇ ಇದ್ರೇ ನಾನು ಚೆಂದ, ನಾನು ಈ ಲೆವೆಲಲ್ಲಿ ಇರೋರನ್ನೇ ಮಾಡಬೇಕು, ನನಗೆ ಅಂತ ಇರೋರನ್ನೇ ಮಾಡಬೇಕು ಫ್ರೆಂಡ್ಶಿಪ್ಪು ಅನ್ನೋದೆಲ್ಲ ಇಲ್ಲ. ನಮ್ಮ ಹಣೆಯಲ್ಲಿ ಯಾರು ಬರೆದಿರ್ತಾರೋ. ಸೊ ಕೆಲವೊಂದು ಅದು ಹೇಳೋಕ್ಕಾಗಲ್ಲ, ಹಿಂಗೆ ಇರುತ್ತೆ ಜೀವನ, ಇಂಥವರೇ ಫ್ರೆಂಡ್ ಆಗ್ತಾರೆ ಅಂತ. ಕೆಲವು ಟೈಮಲ್ಲಿ ನಾನು ಅದೇ ರೋಡಲ್ಲಿದ್ದು ನಾನು ಇಷ್ಟು ಜನನ
ಆ ಫ್ರೆಂಡ್ ಮಾಡ್ಕೋತೀನಿ ಅಂತಲೂ ಗೊತ್ತಿರಲಿಲ್ಲ. ಈ ಥರ ಇಷ್ಟು ಕ್ಲೋಸ್ ಆಗಿ ಒಂದು ಫ್ರೆಂಡ್ಶಿಪ್ ಡೇ ಸೆಲೆಬ್ರೇಷನ್ ಮಾಡೋಕೆ ಒಂದು ಹೋಟೆಲ್ಗೆ ಹೋಗ್ತೀನಿ ಅಂತಲೂ ಅಂದ್ಕೊಂಡಿರಲಿಲ್ಲ. ಇಷ್ಟು ಗ್ಯಾಂಗಲ್ಲಿ ಇಷ್ಟು ಜನದ ಮಧ್ಯೆ ಇದೇ ಫಸ್ಟ್ ಟೈಮ್ ನಾನು ಫ್ರೆಂಡ್ಶಿಪ್ ಡೇ ಸೆಲೆಬ್ರೇಟ್ ಅಂತ ಮಾಡಿರೋದು. ಫಸ್ಟ್ನೇ ವಿಡಿಯೋ ಇದು ನಂದು ಫ್ರೆಂಡ್ಶಿಪ್ ಡೇ ಸೆಲೆಬ್ರೇಷನ್ ಅಂತ. ತುಂಬ ಖುಷಿಯಾಯಿತು. ಎಲ್ಲರೂ ಒಂದು ಹೋಟೆಲ್ಗೆ ಅಂತ ಹೋಗಿ ಒಂದು ಚಿಕ್ಕದು ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿ ಖುಷಿಯಾಗಿ ಒಂದು 2ರಿಂದ 3 ಅವರ್ ಟೈಮ್ ಸ್ಪೆಂಡ್ ಮಾಡಿರ್ಬೋದು. ನಮ್ಮ ನೋವೇನಿದೆ ಅದನ್ನೆಲ್ಲ ಮರೆತು ಚೆನ್ನಾಗಿ ಎಂಜಾಯ್ ಮಾಡಿ ಖುಷಿಯಾಗಿ ಎಲ್ರೂ. ತುಂಬ ಟೆನ್ಷನ್ಸ್ ಇರುತ್ತೆ. ಫ್ಯಾಮಿಲಿ ಅಂದಮೇಲೆ ಎಲ್ಲವೂ ಇರುತ್ತೆ, ಸುಖ ದುಃಖ ಎಲ್ಲ ಇರುತ್ತೆ. ಬಟ್ ಅದನ್ನೆಲ್ಲ ಮರೆತು ಒಂದು 2-3 ಅವರ್ ಇದ್ದಿದ್ದೇ ಆ ನೋವನ್ನ ಮರೆಸೋದೇ ಈ ಫ್ರೆಂಡ್ಶಿಪ್ ಅಂತ ಹೇಳ್ಬೋದು. ಕೆಲವು ಟೈಮಲ್ಲಿ ನಮ್ಗೆ ಇಷ್ಟ ಆದವ್ರ ಜೊತೆ ಮಾತಾಡ್ತಿದ್ರೆ ಅದು ಫೀಲೇ ಬೇರೆ. ನಾನಂತೂ ಪರ್ಸ್ನಲಿ ತುಂಬ ಅಂದರೆ ತುಂಬ ಖುಷಿಪಟ್ಟೆ. ನನ್ನ ಜೊತೆಲಿರೋರ್ಗೂ ಅಷ್ಟೇ ಖುಷಿಯಾಗಿದೆ ಅನಿಸುತ್ತೆ. ಮನಸ್ಸು ಬಿಚ್ಚಿ ಮಾತಾಡೋಕ್ಕಾಗೋದು ಇವ್ರುಗಳ ಮಧ್ಯೆ. ಹ್ಯಾಪಿ ಫ್ರೆಂಡ್ಶಿಪ್ ಡೇ ಒನ್ಸ್ ಅಗೇನ್. ಇವಾಗೆಲ್ಲ ಅರ್ಧ ತಿಂದವ್ರೆ. ಅವ್ರ ಒಪಿನಿಯನ್ ಕೇಳ್ತೀನಿ ಬನ್ನಿ, ಹೇಗೆ ಅನ್ನಿಸ್ತು ಅಂತ. ಹೆಂಗೆ ಅನ್ನಿಸ್ತಿದೆ? ಸೂಪರ್ ಆಗಿದೆ. ಇವತ್ತು ಒಂದು ಫ್ರೆಂಡ್ಶಿಪ್ ಡೇ ಪಾರ್ಟಿಗೆ ಬಂದಿದ್ದೀವಿ. ತುಂಬಾ ಚೆನ್ನಾಗಿದೆ, ಐಟಮ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ, ಜೊತೆಗೆ ಕೇಕ್ ಕಟಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಒಳ್ಳೆ ಫುಡ್. ನಿಮ್ಮ ಅನಿಸಿಕೆ? ಫುಡ್ ಸೂಪರಾಗಿದೆ, ಫ್ರೆಂಡ್ಶಿಪ್ ಡೇ ಚೆನ್ನಾಗಿದೆ. ನಿಮ್ಮದು? ಚೆನ್ನಾಗಿದೆ ಊಟ ಎಲ್ಲ. ಎಗ್ ಕರಿ ತುಂಬ ಚೆನ್ನಾಗಿದೆ. ನೋಡಿ, ನಾವು ವೆಜಿಟೇರಿಯನ್ಸ್ ಅಂತೇಳಿ ವೆಜಿಟೇರಿಯನ್ಸ್ ಅಂದ್ಬಿಟ್ಟು ಎಗ್ ತಿಂತವ್ರೆ. ನಿಮ್ಮ ಒಪಿನಿಯನ್? ಈ ಪಾರ್ಟಿ ಒಂಥರ ಚೆನ್ನಾಗಿದೆ, ತುಂಬ ಇಷ್ಟ ಆಗಿದೆ. ಅರ್ಧ ತಿಂದಿದ್ದೀನಿ, ಪೂರ್ತಿ ತಿಂದ್ಮೇಲೆ ಹೆಂಗೈತೆ ಅಂತ ಹೇಳ್ತೀನಿ. ಕೇಕ್ ತಿಂದ್ರಲ್ಲ, ಕೇಕ್ ಹೆಂಗೆ ಅನಿಸ್ತು? ಕೇಕ್ ಚೆನ್ನಾಗಿತ್ತು. ಇದು ತಿನ್ಬೇಕನ್ನೋ ಆಸೆ ಅದು ಹೆಂಗೈತೆ ಅಂತ ಗೊತ್ತೇ. ಚೆನ್ನಾಗಿತ್ತು ಕೇಕ್. ನೋಡಿ ಹೆಂಗೆ ಕೊಡ್ತಾರೆ ನೋಡ್ರಿ. ತಿನ್ಬೇಕು ಅನ್ನೋ ಆಸೆ ಅದು ಹೆಂಗೈತೆ ಅಂತ ಗೊತ್ತೇ ಆಗಲಿಲ್ಲ ಟೇಸ್ಟು. ಆದ್ರೂ ಜಾಸ್ತಿ ಪೀಸ್ ತಿಂದಿದ್ದು ಇವರೇ. ಕೇಕನ್ನು ಕಟ್ ಮಾಡೋಕ್ಕಿಂತ ಮುಂಚೆ ತಿಂದವ್ರು ಇವರೇ. ಆದರೂ ನನ್ನ ಟೇಸ್ಟ್ ನೆನಪಿಲ್ಲ ಅಂತ. ಕೇಕ್ ತಂದಿದ್ದವ್ರೆ. ಹಾಂ, ಕೇಕ್ ತಂದಿದ್ದು ಅದೇ ಲೀಫು, ಮೇನ್ ಇರೋದೇ ಲೀಫು. ಆ ಕೇಕಲ್ಲಿ ಲೀಫು. ಫ್ರೆಂಡ್ಶಿಪ್ ಡೇ ಸ್ಪೆಷಲ್ ಅಂತ ಕೇಕ್ದೇ ಒಂಥರ ಸ್ಪೆಷಲ್ ಅದು. ಸರಿಯಾಗಿ ಎಣ್ಣೆ ಹೊಡಿತಾ ಇದ್ದಾರಪ್ಪ. ಫೈನಲಿ ಎಲ್ಲ ತಟ್ಟೆ ಖಾಲಿ. ಹಿಂಗನ್ನಿ ತಿಂದಿದ್ದೀನಿ ಅಂತ. ಕರೆಕ್ಟ್. ಬಲ್ದ ಕೈಲಿ ಎಲ್ಲ ಎಡ್ದ ತಿಂತಿದ್ರ? ಇವಾಗ ಪ್ರೈಸ್ ಎಷ್ಟು ಅಥವಾ ಲಾಸ್ಟ್ ಬಿಲ್ ಎಷ್ಟಾಗಿರ್ಬೋದು ಹೇಳಿ? 2000 ಆಗಿರುತ್ತೆ ಒಳಗಡೆ. 2000 ಒಳಗಡೆ. ನಿಮಗೆ? 2700. 2100. ಕರೆಕ್ಟಾಗಿ ಯಾರಿಗೆ ಎಷ್ಟು ಬಿಡ್ತಾರೆ? 2995. ನಾನು ಆಟೋದ ಸೇರಿಸಿ ಹೇಳ್ಬಿಟ್ಟಿರೋದು. ಅದು ಹಿಂದಿನ ಸ್ಪೂನು. ಎಲ್ಲ ಫೈನಲಿ ತಿಂದು ಎಲ್ಲ ಬಿಲ್ ಪೇ ಮಾಡಿ ಎಲ್ಲರೂ ಇವಾಗ ಮನೆ ಕಡೆ ಹೋಗೋಣ ಅಂತ ಬರ್ತಾಯಿದ್ವಿ. ಹಾಗೆ ಲಾಸ್ಟ್ ವಿಡಿಯೋ ಎಲ್ರೂ ಒಂದೊಂದು ಲೈನಾಗಿ ಬಂದು ಬಾಯ್ ಹೇಳ್ತೀನಿ ಅಂತ ಹೇಳಿ ನಿಂತು ಎಲ್ಲರೂ ಬಾಯ್ ಹೇಳ್ಬಿಟ್ಟು ಹೋಗ್ತಾಯಿದ್ರು. ಇವತ್ತಿನ ವಿಡಿಯೋ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್.